everyone, welcome back to my channel Phonics Educator. Unlock the roots of phonics with Navya. ನಿಮಗೆಲ್ಲ ಆಲ್ರೆಡಿ ಗೊತ್ತು C and K has same sound, that is K. ಇವಾಗ ಒಂದು ದೊಡ್ಡ ಕ್ವೆಶ್ಚನ್, C ಯಾವಾಗ ಯೂಸ್ ಮಾಡಬೇಕು, K ಯಾವಾಗ ಯೂಸ್ ಮಾಡಬೇಕು? ಬಿಕಾಸ್ ಎರಡೂ ಸೇಮ್ ಸೌಂಡ್ ಇದೆ, ಯಾವಾಗ ಯೂಸ್ ಮಾಡಬೇಕು? ತುಂಬ ಜನ ಮಕ್ಕಳು ಈ ಮಿಸ್ಟೇಕ್ಸ್ ಮಾಡ್ತಾರೆ, ಜೊತೆಗೆ ಪೇರೆಂಟ್ಸು ಸಹ ತುಂಬ ಕನ್ಫ್ಯೂಸ್ ಆಗ್ತಾರೆ. ಬಟ್ ಇಟ್ ಈಸ್ ವೆರಿ ಸಿಂಪಲ್. ಒಂದೇ ಒಂದು ಸ್ಮಾಲ್ ಟ್ರಿಕ್ ಇದೆ, ಆ ಟ್ರಿಕ್ನ ನೀವು ಅರ್ಥ ಮಾಡಿಕೊಂಡ್ರೆ ಎಲ್ಲಿ ಸಿ ಇಂಪ್ಲಿಮೆಂಟ್ ಮಾಡಬೇಕು, ಎಲ್ಲಿ ಕೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ತುಂಬ ಈಸಿ ಆಗುತ್ತೆ. ಲೆಟ್ ಅಸ್ ಸಿ, ಕಮ್ ಆನ್, ಲೆಟ್ ಅಸ್ ಸಿ. ಇಲ್ಲಿ ನೋಡ್ಬೋದು ನೀವು ಸಿ ಆ್ಯಂಡ್ ಕೆ. ಇವಾಗ ಫಸ್ಟ್ ಮೇನ್ ಥಿಂಗ್ ನಮ್ಗೆ ಅರ್ಥ ಆಗಬೇಕಾಗಿರೋದು, ನಮ್ಮಲ್ಲಿ ಇಂಗ್ಲೀಷಲ್ಲಿ ಇರೋದು 5 vowels. ವಾಟ್ ಆರ್ ದೇ? ಎ, ಇ, ಐ, ಒ, ಯು. ಈ 5 vowels ಫಾಲೋಡ್ ಲೆಟರ್ ಇದ್ದಾಗ ಸಿ ಅಂಡ್ ಕೆ ಯೂಸ್. ಎ ಇಟ್ಸ್ ಅ ವವಲ್, ಎ ಇದ್ದಾಗ ಸಿ ಯೂಸ್ ಮಾಡಬೇಕಾ, ಕೆ ಯೂಸ್ ಮಾಡಬೇಕಾ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ನೀವು ನೋಡಿದ್ರೆ ಸಿ, ನಾವು ಎ, ಒ, ಯು ಇದ್ದಾಗ ಸಿ ಯೂಸ್ ಮಾಡ್ತೀವಿ, ಇ ಅಂಡ್ ಐ ಇದ್ದಾಗ ಕೆ ಯೂಸ್ ಮಾಡ್ತೀವಿ. ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ. ನಾನು ಇಲ್ಲಿ ತುಂಬಾ ಎಕ್ಸಾಂಪಲ್ಸ್ ಬರ್ತಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಎ ಇದ್ದಾಗ ನಾವು ಸಿ ಯೂಸ್ ಮಾಡ್ತೀವಿ, ಕ್ಯಾಟ್. ಎ ಇದ್ದಾಗ ಸಿ ಯೂಸ್ ಮಾಡ್ತಿದ್ವಿ. ಕಾಟ್, ಓ ಇದ್ದಾಗ ಸಿ ಯೂಸ್ ಮಾಡ್ತಿದ್ದೀವಿ. ಕಪ್, ಯು ಇದ್ದಾಗ ಸಿ ಯೂಸ್ ಮಾಡ್ತಿದ್ದೀವಿ. ಅಂದ್ರೆ ಎ, ಒ, ಯು ಈ 3 ವವಲ್ಸ್ ಇದ್ದಾಗ ನಾವು ಸಿ ನ ಯೂಸ್ ಮಾಡ್ತೀವಿ. ಅದೇನೆ ಐ ಮತ್ತೆ ಇ ಇದ್ದಾಗ ನಾವು ಕೆ ಯೂಸ್ ಮಾಡ್ತೀವಿ. ಅಂದ್ರೆ ಐ ಅಂಡ್ ಇ ವವಲ್ ಇದ್ದಾಗ ಕೆ ಯೂಸ್ ಮಾಡ್ತೀವಿ. ನೀವು ಇದನ್ನ ತುಂಬಾ ಎಕ್ಸಾಂಪಲ್ಸ್ ತಗೊಬಹುದು. ನೀವು ಮಕ್ಳಿಗೆ ಹೇಳ್ಕೊಡ್ಬೇಕಾದ್ರೆ ಯಾವಾಗಲೂ ಈ ಮೆಥಡಾಲಜಿಯಲ್ಲಿ ಹೇಳ್ಕೊಟ್ಟಾಗ ಇದು ಅವ್ರಿಗೆ ಚೆನ್ನಾಗಿ ರಿಜಿಸ್ಟರ್ ಆಗುತ್ತೆ, ಎಲ್ಲೂ ಮರೆಯೋ ಚಾನ್ಸಸ್ ಇರಲ್ಲ. ಪರ್ಟಿಕ್ಯುಲರ್ಲಿ ಈ ಡಯಾಗ್ರಾಮ್ ನೀವು ನೋಡ್ಬೋದು, ಈ ಡಯಾಗ್ರಾಮ್ ಅಲ್ಲಿ ಹೇಳ್ಕೊಟ್ಟಾಗ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹೋಪ್ ಯು ಅಂಡರ್ಸ್ಟುಡ್ and you like the video. Kindly share, subscribe and comment. Thank you for watching. Bye.